ಜೊತೆಗೆ ಮಾಜಿ ಸಚಿವರಾದಂತಹ ಗೋಪಾಲ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ಪದ್ಮರಾಜ್ ಅವರು ನಿಮ್ಗೆ ಏಕಾಏಕಿ ಕರೆ ಮಾಡಿ ಯಾಕೆ ಬೆದರಿಕೆ ಹಾಕಿದ್ರು? ಏನು ವಿಚಾರ, ಏನು ಸಂಬಂಧ ಇರುತ್ತೆ ಸರ್? ಅವರ ಹಾಂಬವ ಕುಡಿದು ನೆತ್ತಿಗೆ ಎರೆದಾಗ ಇವೆಲ್ಲ ಅನೇಕ ಜನ ಶಾಸಕರಿಗೆ ಆಗಿರ್ತಕ್ಕಂಥದ್ದು. പക്ഷേ ನಾನು ಅಲ್ಲಿ ಸ್ಥಳೀಯನಾಗಿ ಹುಟ್ಟಿ ಸುಮ್ಮನೆ ಇದ್ದರೆ ಸರಿ ಹೋಗೋದಿಲ್ಲ. ಮುಂದೊಂದು ದಿನ ನಮಗೆ ಪ್ರಾಣ ಬೆದರಿಕೆ ಹಾಕಿರೋದ್ರಿಂದ ಮುಂದೊಂದು ದಿನ ತೊಂದರೆ ಆಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ರಾತ್ರಿನೇ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ಅಲ್ಲಿ ಸ್ಥಳೀಯ ಠಾಣೆಯಲ್ಲಿ ಕಂಪ್ಲೇಂಟನ್ನು ಸ್ವೀಕಾರ ಮಾಡಿದರೆ ಕೇಸ್ ಬುಕ್ ಆಗಿದೆ. ಜೊತೆಗೆ ಇವತ್ತು ಸ್ಪೀಕರ್ ಅವ್ರಿಗೂ ನಾನು ಮನವಿಯನ್ನು ಮಾಡ್ಕೊಂಡಿದ್ದೇನೆ, ಗೃಹ ಸಚಿವರಲ್ಲೂ ಮನವಿಯನ್ನು ಮಾಡ್ಕೊಂಡಿದ್ದೇನೆ. ನನ್ನಂಥ ಅನೇಕ ಜನ ಶಾಸಕರು ಇದೇ ರೀತಿ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು ಈ ಸದನದಲ್ಲಿ ಗೊತ್ತಾಗುತ್ತೆ. ಈ ಶಾಸಕರು ಅಂದ್ರೆ ಯಾರ್ಯಾರಿಗೆ ಹಾಕಿದ್ದಾರೆ ಸರ್? ಅದನ್ನು ಸದನದಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಈ ತರ ಸದಸ್ಯರಿಗೆ ಮನೆ ಬೆದರಿಕೆ ಹಾಕೋದು ಅವ್ರ ಉದ್ದೇಶನಾ ಸರ್? ಕೆಲಸನ ಅಂತಕ್ಕಂಥದ್ದೇ ಅವನ ಗೂಂಡಾ ಬರ್ತಾನೆ. ಬಹುಶಃ ಅವನು ನಡೆಸ್ತಾ ಇರ್ತಕ್ಕಂಥ ಅನೈತಿಕವಾಗಿ ನಡೆಸ್ತಾ ಇರ್ತಕ್ಕಂಥ ಕ್ಲಬ್ಗಳು ಇವೆಲ್ಲ ಮುಚ್ಕೊಬೇಕು ಅಂತಕ್ಕಂಥದ್ದೇ ಅವನ ಇದರಲ್ಲಿರೋದ್ರಿಂದ ಹಣಕ್ಕೆ ಬೆದರಿಕೆ ಆಗ್ತಕ್ಕಂಥದ್ದು, ಇಲ್ಲಾಂದರೆ ಅತ್ಯಂತ ಕೆಟ್ಟ ಪದಗಳಿಂದ ನಿಂದಿಸ್ತಕ್ಕಂಥದ್ದು ಅವನ ಚಾಲಿ ಆಗಿದೆ. ಅಲ್ಲ, ಶಾಸಕರಿಗೆ ಒಬ್ಬರು ಬೆದರಿಕೆ ಹಾಕ್ತಾರೆ ಅನ್ನೋದಾದರೆ ಅದು ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರ ಇದೆಯಾ ಇಲ್ವಾ ಅಂತ ಸರ್? ಈಗ ನಾನು ಗೃಹ ಸಚಿವರಿಗೂ ಮನವಿಯನ್ನು ಮಾಡಿದ್ದೇನೆ, ಸ್ಪೀಕರ್ ಅವ್ರಿಗೂ ಮನವಿಯನ್ನು ಮಾಡಿದ್ದೇನೆ. ಅವಕಾಶ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಆ ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪವನ್ನು ಅವಕಾಶ ಅಷ್ಟೇ ಅಲ್ಲ, ಕ್ರಮ ಬೇರೆ ಆಗಬೇಕಲ್ಲ. ಕ್ರಮ ಆಗಬೇಕು ಅಂತಕ್ಕಂಥದ್ದು ಹೇಳ್ತೀನಿ. ಅವನ್ನ ಏನು ಕೇಸವೇ ಗಡಿಪಾರು ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡ್ತೇನೆ. ಇಷ್ಟು ಶಾಸಕರಾದಂಥ ಗೋಪಾಲ್ ಅವರ ಮಾತು. ಪದ್ಮರಾಜ್ ಏನು ಮಾಜಿ ಕಾರ್ಪೊರೇಟರ್ ಇದ್ದಾರೆ, ಅವರು ಬೆದರಿಕೆ ಹಾಕಿದ್ದಾರೆ, ಅವರನ್ನು ಗಡಿಪಾರು ಮಾಡಬೇಕನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಸದನದಲ್ಲಿ ತೀವ್ರವಾಗಿ ಇದನ್ನು ಖಂಡಿಸಿ ನಾನು ಮಾತನಾಡ್ತೇನೆ. ಸದಸ್ಯರು ಕೂಡ ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು ಕೂಡ ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರಂಜಮಠ್, ಇದು ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಮಾತ್ರವಲ್ಲ, ಸ್ಪೀಕರ್ ಖಾದರ್ ಅವರಿಗೂ ಕೂಡ ಶಾಸಕ ಗೋಪಾಲಯ್ಯ ಈ ಬಗ್ಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಜೀವ ಬೆದರಿಕೆಯ ಬಗ್ಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಸ್ಪೀಕರ್ ಕಚೇರಿಗೆ ತೆರಳಿ ಖುದ್ದು ಗೋಪಾಲಯ್ಯ ಅವರು ದೂರನ್ನ ನೀಡಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಗೋಪಾಲಯ್ಯ ಅವರು ಸ್ಪೀಕರ್ ಖಾದರ್ ಅವರನ್ನ ಭೇಟಿಯಾಗಿ ನಿನ್ನೆ ರಾತ್ರಿ ದೂರವಾಣಿ ಕರೆಯಲ್ಲಿ ಆದಂತಹ ಮಾತುಕತೆ, ಅದಾದ ನಂತರದಲ್ಲಿ ಅವರು ಪೊಲೀಸ್ ಠಾಣೆಗೆ ಮೆಟ್ಟಲನ್ನ ಏರಿ ದೂರನ್ನು ದಾಖಲು ಮಾಡಿದ್ದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಜೊತೆಗೆ ನಿಯಮದ ಅನುಸಾರ ಜನಪ್ರತಿನಿಧಿ ಆಗಿರೋದ್ರಿಂದಾಗಿ, ಶಾಸಕರಾಗಿರೋದ್ರಿಂದಾಗಿ ಸ್ಪೀಕರ್ ಗಮನಕ್ಕೂ ಕೂಡ ಈ ವಿಚಾರವನ್ನ ತರಬೇಕಾಗತ್ತೆ, ಹಾಗೆ ಅವರ ಬಳಿಯಲ್ಲೂ ಕೂಡ ದೂರನ್ನ ಸಲ್ಲಿಸಬೇಕಾಗತ್ತೆ. ಅದೇ ರೀತಿಯಲ್ಲಿ ಗೋಪಾಲಯ್ಯ ಅವರು ಶಾಸಕ ಸ್ಪೀಕರ್ ಯುಟಿ ಖಾದರ್ ಅವರನ್ನ ಭೇಟಿಯಾಗಿ ದೂರನ್ನ ಸಲ್ಲಿಸಿದ್ದಾರೆ. ಹಾಗೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ನಲ್ಲಿರುವ ರಾಕ್ಲೈನ್ ಮಾಲ್ಗೆ ಬಿಬಿಎಂಪಿ ಕಡೆಯಿಂದ ಬೀಗ ಜಡಿಯಲಾಗಿದೆ. ತೆರಿಗೆಯನ್ನ ಪಾವತಿ ಮಾಡಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ರಾಕ್ಲೈನ್ ಮಾಲ್, ಜಾಲಹಳ್ಳಿ ರೋಡ್ನಲ್ಲಿ ಇರ್ತಕ್ಕಂಥ ರಾಕ್ಲೈನ್ ಮಾಲ್ಗೆ ತೆರಿಗೆ ಪಾವತಿ ಆಗಿಲ್ಲ ಅನ್ನೋ ಕಾರಣಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಬಿಬಿಎಂಪಿ ದಾಸರಹಳ್ಳಿ ವಲಯದ ಅಧಿಕಾರಿಗಳು ಸೀಲ್ ಮಾಡಿದ್ದಾರೆ. ಮಾಲ್ ಗೇಟ್ಗೆ ಬೀಗ ಹಾಕಿದ್ದಾರೆ ಬಿಬಿಎಂಪಿಯ ಅಧಿಕಾರಿಗಳು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಾಲ್ನ ಗೇಟಿಗೆ ಸೀಲ್ ಮಾಡಲಾಗಿದೆ. ತೆರಿಗೆ ಪಾವತಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಬಿಬಿಎಂಪಿಯ ಅಧಿಕಾರಿಗಳು ರಾಕ್ಲೈನ್ ಮಾಲ್ಗೆ ತೆರಳಿ ಸೀಲನ್ನು ಮಾಡಿದ್ದಾರೆ. ಮಂತ್ರಿ ಮಾಲ್ ವಿಚಾರಕ್ಕೂ ಈ ಹಿಂದೆ ಇದೇ ರೀತಿಯ ಕ್ರಮವನ್ನು ಬಿಬಿಎಂಪಿ ಕಡೆಯಿಂದ ತೆಗೆದುಕೊಂಡಿದ್ದನ್ನು ನಾವು ಗಮನಿಸಿದ್ವಿ. ಇದೀಗ ರಾಕ್ಲೈನ್ ಮಾಲ್ನ ಸರದಿ. ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ ರಾಕ್ಲೈನ್ ಮಾಲ್ ತೆರಿಗೆ ಪಾವತಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ನಲ್ಲಿರುವ ಮಾಲ್ಗೆ ಬೀಗವನ್ನು ಜಡಿದಿದ್ದಾರೆ. ಬಿಬಿಎಂಪಿ ದಾಸರಹಳ್ಳಿ ವಲಯದ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ತೆರಳಿ ಸೀಲ್ ಮಾಡಿದ್ದಾರೆ. ತೆರಿಗೆ ವಂಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರಿಗೆಯನ್ನು ನಿಗದಿತ ಪ್ರಮಾಣದಲ್ಲಿ, ನಿಗದಿತ ಅವಧಿಯಲ್ಲಿ ಪಾವತಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಈ ಕ್ರಮಕ್ಕೆ ಮುಂದಾಗಲಾಗಿದೆ. ತೆರಿಗೆ ಪಾವತಿಯಲ್ಲಿ ಆಗ್ತಾ ಇರುವ ಲೋಪಗಳನ್ನು ಸರಿಪಡಿಸಿಕೊಳ್ಬೇಕು, ತೆರಿಗೆ ಪೋಲನ್ನು ಸರಿಪಡಿಸಬೇಕು, ಆ ಮೂಲಕ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು ಅನ್ನೋ ಟಾರ್ಗೆಟ್ ಸದ್ಯಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳ ಮುಂದೆ. ಅದರಲ್ಲೂ ದೊಡ್ಡ ದೊಡ್ಡ ಪ್ರಾಪರ್ಟಿಗಳನ್ನು ಹೊಂದಿರುವವರು ತೆರಿಗೆ ವಂಚನೆ ಮಾಡಿದಾಗ ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ನಿಯಮದ ಅನುಸಾರವಾಗಿ ಇದೀಗ ಬಿಬಿಎಂಪಿ ದಕ್ಷಿಣ ಜಾಲಹಳ್ಳಿ ವಲಯದ ಅಧಿಕಾರಿಗಳು
ತೆರಳಿ ಆ ಮಾಲ್ ಗೇಟ್ಗೆ ಬೀಗವನ್ನ ಹಾಕಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ತೆರಿಗೆ ಪಾವತಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಮಾಲ್ಗೆ ಸೀಲ್ ಮಾಡಿದ್ದಾರೆ, ಬೀಗವನ್ನ ಜಡಿದಿದ್ದಾರೆ. ಪ್ರಾಣಕ್ಕೆ ಸಂಚಕಾರವಾಗಿರುವ ಬೀಟಮ್ಮ ಗ್ಯಾಂಗ್ನ ಉಪಟಳವನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಜೀವದ ಹಂಗನ್ನ ತೊರೆದು ಸಿಬ್ಬಂದಿ ಅದರ ಹಿಂದೆ ಬೆದ್ದಿದ್ದಾರೆ. ಅವ್ರಿಗಾಗ್ತಿರುವ ಸಂಕಷ್ಟ, ಅವ್ರಿಗಾಗ್ತಿರುವ ತಾಪತ್ರಯಗಳ ಕುರಿತಾಗಿ 1 ನಿಮಿಷದ ಕ್ವಿಕ್ ರಿಪೋರ್ಟ್ ನಿಮ್ಮ ಮುಂದೆ. ಜೇಬಲ್ಲಿರೋ ದುಡ್ಡನ್ನೆಲ್ಲ ಒಟ್ಟು ಹಾಕಿ 1 kg ಕುಸಲಕ್ಕಿ, ಅದರಲ್ಲಿ 12 ಜನ ಮಧ್ಯಾಹ್ನದ ಊಟ, ನಂತರ ಕಾರ್ಯಾಚರಣೆ. ಇದು ಚಿಕ್ಕಮಗಳೂರಿನಲ್ಲಿ ನಡೀತಿರುವಂಥ ಬೀಟಮ್ಮ ಆ್ಯಂಡ್ ಗ್ಯಾಂಗ್ನ ಒಂದು ಓಡಿಸೋ ಕಾರ್ಯಾಚರಣೆ. ಈಗಾಗಲೇ ಒಂದು ಆನೆ ಕಾರ್ಯಾಚರಣೆಗೆ ಮೂಡಿಗೆರೆಯ ಆನೆ ಟಾಸ್ಕ್ ಫೋರ್ಸ್ನ 32 ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಅವರೆಲ್ಲರೂ ಕೂಡ ಗುತ್ತಿಗೆ ಆಧಾರದ ಮೇಲೆ ಬಂದಿರುವಂಥವ್ರು. ಈಗಾಗಲೇ ಕಾರ್ಯಾಚರಣೆಯಲ್ಲಿ 2 ತಂಡವಾಗಿ ಈಗ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಪ್ರಮುಖವಾಗಿ ಸಮಸ್ಯೆ ಎದುರಾಗಿರುವಂಥದ್ದು, ಒಂದು ಸರಿಯಾದ ಸಮಯದಲ್ಲಿ ಸಂಬಳ ಆಗ್ತಾ ಇಲ್ಲ, ಎರಡನೇದಾಗಿ ಅವರಿಗೆ ಊಟದ ವ್ಯವಸ್ಥೆ ಇರ್ಬೋದು, ಬೆಳಗಿನ ತಿಂಡಿ ಇರ್ಬೋದು, ರಾತ್ರಿಯ ಊಟದ ವ್ಯವಸ್ಥೆಯನ್ನು ಅರಣ್ಯ ಇಲಾಖೆ ಮಾಡಿಲ್ಲ. ಏನೂ ಸಂಬಳ ಇಲ್ಲ ಮತ್ತು ಸರಿಯಾದ ಊಟದ ವ್ಯವಸ್ಥೆ ಇಲ್ಲ. ಹಾಗಾಗಿ ನಾವು ಕಾರ್ಯಾಚರಣೆ ಮಾಡಬೇಕಾ ಬೇಡವಾ ಅನ್ನೋಂಥ ಪ್ರಶ್ನೆನೂ ಕೂಡ ಈಗ ಸದ್ಯಕ್ಕೆ 32 ಜನರು ಏನಿದ್ದಾರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರು ಅವರೀಗ ಪ್ರಶ್ನೆ ಮಾಡ್ತಾಯಿದ್ದಾರೆ. ಒಂದು ಬೀಟಮ್ಮ ಗ್ಯಾಂಗ್ ಈಗಾಗಲೇ ಕಾಫಿ ನಾಡಿನ ಜನರ ಭೀತಿಯನ್ನು ಹೊರಸಿದೆ, ಭಯವನ್ನು ಆವರಿಸಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅವ್ರಿಗೆ ಏನಾದರೂ ಮಾಡಬೇಕು ಅಂತ ಗೊತ್ತಿರುತ್ತೆ. ಬನ್ನಿ ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಸೊ ಬಿಜೆಪಿಯಲ್ಲಿ ಮತ್ತೆ ಶುರುವಾಗಿದೆ. ST ಸೋಮಶೇಖರ್ ಅವರ ಒಂದಷ್ಟು ಹೇಳಿಕೆಗಳು ಮುಜುಗರ ತರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ST ಸೋಮಶೇಖರ್ ಅವರಿಗೆ ನಿನ್ನೆ ಪ್ರಶ್ನೆ ಮಾಡಲಾಯಿತು, ಕಾಂಗ್ರೆಸ್ ಹೋಗ್ತೀರಾ ಅಂತ, ಹೋದ್ರೆ ತಪ್ಪೇನು, ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಮತ್ತೆ ಶುರುವಾಗಿರೋದು ಬಂಡಾಯದ ಬೇಗುದಿ. ಎತ್ತಾಳಾಯಿತು ಈಗ ST ಸೋಮಶೇಖರ್ ಅವರ ಸರದಿ. MLC ಉಪಚುನಾವಣೆ, ಬಿಜೆಪಿಗೆ ಸೋಮಶೇಖರ್ ಸವಾಲಾಗಿದ್ದಾರೆ. ನಾನು ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡಲ್ಲ ಅಂತ ಹೇಳಿದ್ದಾರೆ. ನನ್ನನ್ನ ಕೇಳಿ ಅಭ್ಯರ್ಥಿ ಹಾಕಿಲ್ಲ, ಬೇಕಾದ್ರೆ ಶಿಸ್ತು ಕ್ರಮ ತೆಗೆದುಕೊಳ್ಳಲಿ ಅಂತ ಬಿಜೆಪಿಗೆ ಸವಾಲ್ ಹಾಕಿದ್ದಾರೆ ಶಾಸಕ ST ಸೋಮಶೇಖರ್. ಆಲ್ರೆಡಿ ಅವರು ಪಕ್ಷ ತೊರೆಯುವ ನಿರ್ಧಾರ ಮಾಡಿದ್ದಾರೆ, ಒಂದ್ ಕಾಲ್ ಕಾಂಗ್ರೆಸ್ ಗಿಟ್ಟಿದ್ದಾರೆ ಅನ್ನುವಂತಹ ವಿಚಾರ. ಈ ಹೇಳಿಕೆಯಿಂದ ಅದು ಮತ್ತಷ್ಟು ಪುಷ್ಟಿ ಕೊಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಬೆಳವಣಿಗೆಗಳು. ST ಸೋಮಶೇಖರ್ ಯಶವಂತಪುರದ MLA, ಕಾಂಗ್ರೆಸ್ MLA ಆಗಿದ್ರು. ಆಮೇಲೆ ಇದೀಗ BJPಗೆ ಬಂದ ನಂತರ ಸಚಿವರು ಕೂಡ ಆದರು. ಆ ನಂತರ ಈಗ ಅವರು ವಾಪಸ್ ಕಾಂಗ್ರೆಸ್ಗೆ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಫಾಲೋವರು. ಆಮೇಲೆ ಅಲ್ಲಿ ಅವರಿಗೆ JDSನ ಜವರೇಗೌಡರು ಭಾಳ ದೊಡ್ಡ ಮೊದಲಿಂದಲೂ ಕೂಡ ಭಾಳ ಫೈಟು. ನಾನು ಜವರೇಗೌಡರು ಅಲ್ಲಿ ಅವ್ರ ಜೊತೆ ಫೈಟ್ ಮಾಡುವಾಗ ನಾನು ಮೊನ್ನೆ ತಮಾಷೆ ಮಾಡ್ತಾ ಇದ್ದೆ ಯಾರ ಜೊತೆ ಅಂದರೆ, ಪಾಪರ್ ಈ ಜವರೇಗೌಡರು ಒಮ್ಮೆ ಆದರೂ ಗೆಲ್ಲಬೇಕು, ಕೂದಲು ಕಪ್ಪಿತ್ತು, ಈಗ ಬಿಳಿಯಾಗ್ಬಿಟ್ಟಿದೆ, ಅಲ್ಲಿ ತನಕ ಹೋರಾಟ ಮಾಡಿ ಅಂತ ಅವ್ರಿಗೊಂದು ಅವಕಾಶ ಕೂಡ ಇತ್ತು. ಅಂದರೆ ಅನುಕಂಪದ ಆಧಾರದಲ್ಲಿ ಮತ್ತೊಂದು ಗೆಲ್ಲುವಂಥ ಚಾನ್ಸ್ ಇತ್ತು, ಇರಲಿ ಬಿಡಿ. ಅದು ಈ ರಂಗನಾಥ್ ಅಂತಿದ್ದಾರೆ ಈಗ ಇದು ರಾಜ್ಯಸಭೆಗೆ ನಾಮಿನೇಷನ್ JDS ಮತ್ತು ಅವರ ವಿರುದ್ಧ ಅವರ ಪರವಾಗಿ ನಾನು ಮಾಡೋದಿಲ್ಲ ಅಂತ ಇವರು ಕೋಪ ಬಂದಿದ್ದಾರೆ. ಅದು ST ಸೋಮಶೇಖರ್ ಅವ್ರದ್ದು ಕೂಡ ತಪ್ಪು. ಯಾಕೆಂದರೆ ಆಗ JDS ಬೇರೆ ಇತ್ತು, ಕಾಂಗ್ರೆಸ್ ಬೇರೆ ಇತ್ತು, ಅವರವರಿಗೆ ಏನು ಪ್ರಚಾರ ಮಾಡಿದ್ದಾರೆ. ಇವರೇ ಜಗ್ಗೇಶ್ ಅವರಿಗೆ ಬೈದಿದ್ರು, ಅಮ್ಮ ನಾ ಸೇಲ್ ಅದೇ ಅಂತೇಳಿ ಇವರು ತಮಾಷೆ ಎಲ್ಲ ಮಾಡಿದರು. ಮತ್ತು ಒಂದೇ ಪಕ್ಷಕ್ಕೆ ಹೋಗಿಲ್ವಾ, ಜಗ್ಗೇಶ್ ಅವರು ಯಶವಂತಪುರವನ್ನು ಬಿಟ್ಟ ಕಾರಣಕ್ಕಾಗಿ ಅವರಿಗೆ ರಾಜ್ಯಸಭೆಗೆ ಆಯ್ಕೆ ಆಗಿಲ್ವಾ, ಅದೆಲ್ಲ ಒತ್ತಟ್ಟಿಗಿರಲಿ. ಈಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಇವರು BJPಯಲ್ಲೇ ಉಳಿತಾರೆ ಅಂತ ಇತ್ತು. ನಮ್ಮ ಪ್ರತಿನಿಧಿ ವಿಜಯ್ ಅವರನ್ನು ಮಾತಾಡಿಸಿದ್ದಾರೆ. ವೆರಿ ಫಸ್ಟ್ ಟೈಮ್ ಏನ್ರಿ ಮಾಡ್ಕೋತೀರಿ BJPಯವರು, ಏನ್ರಿ ಮಾಡ್ಕೋತಾರೆ ಇವರು ಅಂತ ನೇರವಾಗಿ ಹೇಳುವ ರೀತಿ ನೋಡಿದರೆ ಬಹುಶಃ ಎಲೆಕ್ಷನ್ ಏನು ನೀತಿ ಸಂಹಿತೆ ಯಾವಾಗ ಜಾರಿ ಆಗುತ್ತೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಬರ್ತಾರೆ. ಅಂದರೆ ಆಗ ನೀವು ರಾಜೀನಾಮೆ ಕೊಟ್ಟರೆ ಅವರ ಶಾಸಕ ಸ್ಥಾನ ಹೋಗೋದಿಲ್ಲ. ಅಂದರೆ ಒಮ್ಮೆ ಚುನಾವಣೆ ಘೋಷಣೆ ಆದರೆ ವಿಸರ್ಜನೆ ಆಯಿತು ಅಂತ ಲೆಕ್ಕ. ಅಂದರೆ ಅವರ ಅದು ವಿಧಾನಸಭೆಗೆ ಹೇಳಿದ್ದು, ನಾನು ವಿಧಾನಸಭೆ ಲೆಕ್ಕದಲ್ಲಾದ್ರೆ ಆ ಥರ ಆಗೋದಿಲ್ಲ. ಈಗ ಇವರೇನು ಮಾಡ್ತಾರೆ, ರಾಜೀನಾಮೆ ಕೊಟ್ಟು ಆ ಪಕ್ಷಕ್ಕೆ ಹೋಗಿ ಮತ್ತೆ ಉಪಚುನಾವಣೆ ಆಗುವಂಥ ಸಾಧ್ಯತೆ ಇದೆ. ಬನ್ನಿ, ಅದನ್ನು ಮಾತಾಡಿಸಿದ್ದಾರೆ ವಿಜಯ್, ಕೇಳೋಣ ಬನ್ನಿ. ಸರ್, ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದೀರಾ ಅಂತ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದೀರಾ ನೀವು? ನಾನು ವಾಟರ್ ಸಪ್ಲೈದು ಕಾನ್ಸ್ಟಿಟ್ಯೂನ್ಸಿದು ಸಭೆ ಮಾಡ್ತಾ ಇದ್ದೆ. ನೀರಿನ ಕೊರತೆದು ಎಲ್ಲ ಗ್ರಾಮ ಪಂಚಾಯತಿ ಕಾರ್ಪೊರೇಷನ್ದು ಸಭೆ ಮಾಡ್ತಾ ಇದ್ದೆ.
ಫೋನ್ ಮಾಡಿದ್ರು ತಮ್ಮನ್ನು ಭೇಟಿ ಮಾಡಬೇಕು ಅಂತ. ಶಾಸಕರ ಕಚೇರಿಲಿದ್ದೀನಿ ಬನ್ನಿ ಅಂತ ಹೇಳಿದೆ. ಸರ್ ನೀವು ಆ ವಿಡಿಯೋದಲ್ಲಿ ನೀವು ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾರೆ ಅಂತ ಗೊತ್ತು. ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲ ಸರ್? ಗಿಂಗ್ರೆಸ್ ಅಂತಲ್ಲ, ಏನು ಸಿಂಬಲ್ ಇದೆಯಾ? ಸಿಂಬಲ್ ಏನಿಲ್ಲ, ಪುಟ್ಟಣ್ಣ ಒಳ್ಳೆಯ ಅಭ್ಯರ್ಥಿ, ಕ್ಯಾನ್ವಾಸ್ ಮಾಡಿದ್ದೀನಿ, ತಪ್ಪೇನಿದೆ ಅದರಲ್ಲಿ? ಈಗ NDA ಅಭ್ಯರ್ಥಿ ಇರೋಂಥದ್ದು ಬಿ ಜೆ ಪಿಲಿ ಇರೋಂಥದ್ದು ಪಕ್ಷ ಶಿಸ್ತು BJP ಅಭ್ಯರ್ಥಿ ಆಗಿದ್ದರೆ 100% ಕ್ಯಾನ್ವಾಸ್ ಮಾಡ್ತಿದ್ದೆ. ಓಕೆ ಸರ್. ಸಮ್ಯ ಅದರದ್ದೆಲ್ಲ ಇಲ್ಲ. BJP ಅಭ್ಯರ್ಥಿ ಆಗಿದ್ರೆ ಮಾಡ್ತಿದ್ದೆ. ಬಟ್ ಸಿಂಬಲ್ ಅಂದರೆ ಇವಾಗ NDA ಅಭ್ಯರ್ಥಿ ಅಂತ ಘೋಷಣೆ ಮಾಡೋದು ಅವರೆಲ್ಲ ಸರ್, ನಿಮ್ಮ ಪಕ್ಷದವರು ಘೋಷಣೆ ಮಾಡಿದ್ರು. ಸಿಂಬಲ್ ಇಲ್ವಲ್ಲ. ಓಕೆ. JDS ಅಭ್ಯರ್ಥಿ ಯಾವ ಕಾರಣಕ್ಕೂ ಮಾಡಲ್ಲ, ನಾನು ಹೇಳಿದ್ದೀನಿ, ಯಾವ ಕಾರಣಕ್ಕೂ ಮಾಡಲ್ಲ. BJP ಅಭ್ಯರ್ಥಿ ಘೋಷಣೆ ಮಾಡಿದರೆ BJP ಮಾಡ್ತಿದ್ದೆ. ಪಕ್ಷದ ಶಿಸ್ತು ಕ್ರಮ ಆ ಥರದ್ದು ಅಂತಂದ್ರೆ ಮಾಡ್ಕೊಳ್ಳಿ, ಏನು ಬೇಕಾದರೂ ಮಾಡ್ಕೊಳ್ಳಿ. ಯಾರು ಕ್ಯಾಂಡಿಡೇಟು ನನ್ನನ್ನು ಕೇಳಲಿಲ್ಲ. ಕ್ಯಾನ್ವಾಸ್ ಮಾಡಿ ನೀವು ಅಂತ ನನ್ನನ್ನು ಯಾರು ಕೇಳಲಿಲ್ಲ. ಏನು ಮಾಡೋದು ನಾವು? ಪಕ್ಷ ಶಿಸ್ತು ಕ್ರಮ ಅಂತಂದ್ರೆ ಕೂಡ ರೆಡಿ ಇದೆ ಸರ್? ಏನು ಬೇಕಾದರೂ ಮಾಡಲಿ ಸರ್. ಲೋಕಸಭಾ ಚುನಾವಣೆಗೆ ಇದು ಯಾವ ಮಾದರಿ ಸರ್ ಈಗ ನಿಮ್ಮದು? ಅದು ನೋಡೋಣ, ಇನ್ನೂ ಟೈಮ್ ಇದೆ. ಈಗ ಸದ್ಯಕ್ಕೆ ಚುನಾವಣೆ, ಟೀಚರ್ಸ್ ಚುನಾವಣೆಗೆ ಡಿಸಿಷನ್ ಮಾಡ್ತೀವಿ ಅಷ್ಟೇ. MP ಎಲೆಕ್ಷನ್ ಇನ್ನೂ ಟೈಮ್ ಇದೆಯಲ್ಲ, ಈಗ ಯಾಕೆ ಡಿಸಿಷನ್ ಮಾಡೋದು? ಒಂದೇ ಒಂದು ನೀವು ಪಾರ್ಟಿ ಮೀಟಿಂಗ್ ಎಲ್ಲೂ ಅಟೆಂಡ್ ಆಗಿಲ್ಲ. ನಿನ್ನೆ LP ಮೀಟಿಂಗಲ್ಲಿ ಆಗಿರುವಂಥದ್ದು ಯಾಕೆ ಸರ್? ಇನ್ನೂ ಮುಂಚೆ ಅಟೆಂಡ್ ಮಾಡ್ತಾ ಇದೀವಲ್ಲ. ಅಲ್ಲ, BJP ಮೀಟಿಂಗ್ ಆಗಿರುವಂಥದ್ದು ನಿನ್ನೆ BJP ಆಗಿಲ್ಲ. ವಿರೋಧ ಪಕ್ಷ ಕೂಡ ಆಗಿಲ್ಲ ಅಂದರೆ ಇನ್ನೂ ಪಕ್ಷ ನಾಯಕರಿಗೆ ಹೇಳಿದ್ದೀನಿ, ಬರಲ್ಲ ಅಂತ ಹೇಳಿದ್ದೀನಿ. ಸರ್, ಲೋಕಸಭೆಯಲ್ಲಿ ಪಕ್ಷ ನೋಡ್ತೀರಾ ಅಭ್ಯರ್ಥಿ ನೋಡ್ತೀರಾ? ಲೋಕಸಭೆಯಲ್ಲಿ ಪಕ್ಷ ನೋಡ್ತೀರಾ ಅಭ್ಯರ್ಥಿ ನೋಡ್ತೀರಾ? ಅದು ಬಂದಾಗ ಹೇಳ್ತೀನಿ. ಶಾಸಕ ST ಸೋಮಶೇಖರ್ ಈಗ ಬಹಿರಂಗವಾಗಿ ಸವಾಲನ್ನು ಹಾಕಿರುವಂಥದ್ದು ಕ್ರಮ ಬೇಕಾದ್ರೆ ತೆಗೆದುಕೊಳ್ಳಿ ಅಂತ. ಜೊತೆಗೆ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ನಿರ್ಧಾರ ಯಾವುದು ಕೂಡ ಹೇಳದೇ ಇರುವಂಥದ್ದು, ಅಂದರೆ ಏನು ಯಾವ ಅಭ್ಯರ್ಥಿ ಕೆಲಸ ಮಾಡ್ತೀನಿ ನಾವು ಇನ್ನು ಮುಂದೆ ಬಂದು ನೋಡ್ತೀನಿ ಅಂತ ಹೇಳಿದ್ರೆ. ಜೊತೆಗೆ ಶಿಕ್ಷಕರ ಕ್ಷೇತ್ರದ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ನಾನು JDS ಮತ್ತು BJP ಅಭ್ಯರ್ಥಿ ಪರವಾಗಿ ಕೆಲಸ ಮಾಡೋದಿಲ್ಲ ಅಂತ ಬಹಿರಂಗವಾಗಿ ಸವಾಲನ್ನು ಹಾಕಿರುವಂಥದ್ದು.